ಜನವರಿ 31, 2013 ಗುರುವಾರ ಸಂಜೆ 6 ಗಂಟೆ. ಕ್ರೈಮ್ ಫೈಲ್ ಮತ್ತು ನಮಸ್ಕಾರ ಸರ್, ನಾನೇ ಮಂಜುನಾಥ್ ಅಂತ ನಿಮಗೆ ಫೋನ್ ಮಾಡಿದ್ದು. ಪೇಷಂಟ್ ಕಂಡೀಷನ್ ಹೇಗಿದೆ? ಇನ್ನೂ ಏನೂ ಗೊತ್ತಿಲ್ಲ ಸರ್, ಡಾಕ್ಟರ್ ಏನೂ ಹೇಳಿಲ್ಲ. ಹೇಗಾಯ್ತಿದ್ದಲ್ಲ? ನಮ್ಮ ಅಕ್ಕ ಶಾಂತಿ ಇವು ಸಂಜೆ 5 ಗಂಟೆಗೆ. ಜನವರಿ 31, 2013 ಗುರುವಾರ ಸಂಜೆ 5:30. ಅಪ್ಪ ಅಮ್ಮ, ನಾ ಬೆಂಗಳೂರು ಹೋಗಿ ಬರ್ತೇನೆ. ಅಲ್ವೇ ಶಾಂತಿ, ಆ ಬೆಂಗಳೂರು ಸವಾಸ ಯಾಕೆ ಬೇಕು ನಿನ್ಗೆ? ಅಲ್ಲಿ ಯಾರೇ ಇದ್ದಾರೆ? ನೀನೊಂದ್ ಕಡೆ, ನಿನ್ ಗಂಡ ಒಂದ್ ಕಡೆ, ಮಗು ಒಂದ್ ಕಡೆ. ಏನ್ ಜೀವನನೇ ನಿಂದು? ಅಮ್ಮ, ಇದು ಜೀವನ ಅಲ್ಲ, ಹಣೆ ಬರಹ. ಗಂಡ ಅನ್ನಿಸ್ಕೊಂಡೋನ್ ಮೊನ್ನೆ ಬಂದು ಏನೆಲ್ಲ ಮಾತಾಡ್ದ ಅಂತ ನೀನೇ ನೋಡ್ದಿಯಲ್ಲ. ಇನ್ನು ಇಲ್ಲೇ ಇದ್ ಸಾಯ್ಬೇಕಾ ಹೇಳು? ನಾವೆಲ್ಲ ಇದ್ದೀವಲ್ಲ, ಏನೂ ಆಗಲ್ಲ ಬಿಡು ಶಾಂತಿ. ಮಂಜು, ಈಗಾಗಲೇ ಬೆಂಗಳೂರಲ್ಲಿ ಒಂದ್ ಒಳ್ಳೆ ಕೆಲಸ ನೋಡ್ಕೊಂಡಿದ್ದೀನಿ. ಸ್ವಲ್ಪ ದಿನ ಈ ಮಗು ನೋಡ್ಕೊಳ್ರಿ, ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಬರ್ಲಾ ಚಿನ್ನು? ಬಾಯ್. ನಮ್ಮ ಅಕ್ಕ ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡಿದ್ಲು ಸರ್, ಅಲ್ಲಿಗೆ ಹೋಗ್ತೀನಿ ಅಂತ ಹೊರಟ್ಲು. ಅವಳು ಹೋಗಿ ಒಂದು ½ hour ಆಗಿರ್ಬೋದು ಅಷ್ಟೇ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಗಾಬರಿಯಿಂದ ಓಡ್ ಬಂದ ಸರ್. ಮಂಜಾ 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 ಎಲ್ಲಿದ್ಯಾ? ಯಾಕೋ ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ ಮಂಜಾ? ಅಲ್ಲಿ ಶಾಂತಿ ಶಾಂತಿ
ಶಾಂತಿಗೆ ಏನಾಯ್ತಪ್ಪ? ನಡೀರಿ ಹೇಳ್ತೀನಿ ನಾನು. ಏನಾಯ್ತು ಸರಿಯಾಗಿ ಹೇಳೋ, ಏನಾಯ್ತು? ಶಾಂತಿಗೆ ಏನಾಯ್ತಪ್ಪ? ನೀವು ನಡೀರಿ ಹೇಳ್ತೀನಿ ನಾನು, ಬನ್ನಿ. ಆಮೇಲೆ ಆಂಬುಲೆನ್ಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ವಿ ಸರ್. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯಾ? ಅಂದ್ರೆ ನಿಮ್ಗೆ ಆಗದೆ ಇದ್ದವ್ರು ಯಾರಾದ್ರು? ಡಾಕ್ಟ್ರೆ ಹೇಗಿದ್ದಾಳೆ ನಮ್ಮ ಅಕ್ಕ? ಈಗಲೇ ಏನು ಹೇಳಕ್ಕಾಗಲ್ಲ, ಆಕೆ ನಿಮ್ಮನ್ನ ನೋಡ್ಬೇಕು ಅಂತ. ಅಮ್ಮ ಬನ್ನಿ. ಅಪ್ಪ ಪೇಷಂಟ್ ಕಂಡೀಷನ್ ಹೇಗಿದೆ ಡಾಕ್ಟರ್? ಸ್ಟೇಟ್ಮೆಂಟ್ ತಗೋಬೋದಾ? ಇಲ್ಲ ಸರ್, ಇನ್ನೊಂದು 5 ನಿಮಿಷ ಅಷ್ಟೇ ಸರ್. ಶಾಂತಿ ಏನಾಯ್ತಮ್ಮ ನಿಂಗೆ? ಮಾತಾಡೋ ಶಾಂತಿ. ಕೊನೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆ. ಶಾಂತಿ ಗಂಡನ ಮೇಲೆ ಅನುಮಾನ ಅಂದ್ರಲ್ಲ, ಯಾಕೆ? ಅವನ ಹೆಸರು ಸುಬ್ರಹ್ಮಣ್ಯ ಅಂತ ಸರ್. ಅಕ್ಕ ಅವನ ಜೊತೆ ಯಾವತ್ತೂ ಚೆನ್ನಾಗಿ ಬಾಳಿಲ್ಲ. ಮದುವೆ ಆಗ 6 ವರ್ಷ ಆದ್ರೂ ಅವನ ಜೊತೆ ಬಾಳಿದ್ದು 2 ವರ್ಷ ಸರ್. ಆಮೇಲೆ ಗಂಡ ಮನೆಯಿಂದ ವಾಪಸ್ ಬಂದ್ಬಿಟ್ಲು. ನನಗೆ ಅವನ ಇಷ್ಟ ಇಲ್ಲ. ಅವರಿಗೆ ಗಂಡ ಆಗೋ ಯೋಗ್ಯತೆ ಕೂಡ ಇಲ್ಲ. ನನ್ನ ಜೀವನದಲ್ಲಿ ತುಂಬಾ ಆಸೆಗಳಿದೆ ಅಮ್ಮ. ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಅವನ್ಗೇನೇ ಕಮ್ಮಿ ಆಗಿದೆ? ನನ್ಗೆ ಶ್ರೀಮಂತ ಗಂಡ ಬೇಕು ಅಂತ ನೀನೇ ತಾನೇ ಹೇಳಿದ್ದು. ಆಳು ಕಾಳು ಕಾರು ಬಂಗ್ಲೆ ಎಲ್ಲ ಇದೆಯಲ್ಲ ಅವನ ಹತ್ರ, ಇನ್ನೇನ್ ಬೇಕು ನಿನ್ಗೆ? ಅಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಅವನ ಜೊತೆ ಸುಖವಾಗಿಲ್ಲ ಅಮ್ಮ. ಎಲ್ಲಾನು ಅನುಸರಿಸ್ಕೊಂಡು ಬಾಳೋದಕ್ಕೆ ನಾನು ನಿಮ್ಮ ಕಾಲದ ಹೆಣ್ಣಲ್ಲ. ಅದು ಹಾಗಲ್ಲ ಮಗಳೇ. ನೋಡಮ್ಮ, ಸಂಸಾರ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದಿದ್ದೆ. ಅದಕ್ಕೆ ಅದನ್ನೇ ದೊಡ್ಡದು ಮಾಡಿಬಿಟ್ಟು ಗಂಡ ಹೆಂಡತಿ ದೂರ ಆದರೆ ಮುಂದೆ ಜೀವನ ಕಷ್ಟ ಆಗುತ್ತೆ ಕಣಮ್ಮ. ನೋಡಿ ಜನ ಬಾಯಿಗೆ ಬಂದ ಹಾಗೆ 108 ಮಾತಾಡ್ಕೋತಾರಮ್ಮ. ನನ್ನ ಆಸೆಗಳಿಗಿಂತ ನಿಮಗೆ ಮಾನ ಮರ್ಯಾದೆನೇ ಮುಖ್ಯ ಆಯ್ತಾಪ್ಪ? ಜನ 108 ಮಾತಾಡ್ಕೊಳ್ತಾರೆ ಅನ್ನೋ ಭಯ ನಿಮಗಿದ್ರೆ ನಾನು ಇಲ್ಲಿರೋದಿಲ್ಲ ಬಿಡಿ. ಇಲ್ಲಿಲ್ದೆ ಇನ್ನೆಲ್ಲಿ ಹೋಗ್ತೇನೆ? ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರೋ ನೀವು. ನಾನು ಅನ್ಕೊಂಡಿರೋ ಥರ ಈ ಊರಲ್ಲಿ ಇರೋಕ್ಕಾಗಲ್ಲ. ನಂಗೆ ಈ ಊರೇ ಬೇಡ. ನಾನು ಬೆಂಗಳೂರಿಗೆ ಹೋಗ್ತೀನಿ. ನೀನ್ ಗಂಡ ಬಂದ್ ಕೇಳಿದ್ರೆ ನಾವೇನೇ ಹೇಳೋದು? ಅವನ್ಯಾಕೆ ಬರ್ತಾನೆ? ನಾನೇ ಬೇಡ ಅಂತ ಬಿಟ್ಟು ಬಂದ್ಮೇಲೆ. ನನಗೆ ಬೆಂಗಳೂರಲ್ಲಿ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ. ನಾಳೆನೇ ಹೊರಡ್ತಾ ಇದ್ದೀನಿ. ನನ್ನ ಮಗು ನೋಡ್ಕೊಳ್ಳಿ ಸಾಕು. ಆಮೇಲೆ ಅಕ್ಕ ಬೆಂಗಳೂರಿಗೆ ಹೋದ್ಲು. ಅಲ್ಲೇ ಅವಳಿಗೊಂದು ಒಳ್ಳೆ ಕೆಲಸನೂ ಸಿಕ್ತು. ಅಲ್ಲೇ ಮನೇನೂ ಮಾಡಿದ್ಲು. ಹಾಗಾಗಿ ಬಂದು ಮಗು ನೋಡ್ಕೊಂಡು ಹೋಗ್ತಿದ್ಲು. ಗಂಡ ಹೆಂಡತಿ ಮತ್ತೆ ಒಂದಾಗೋ ಪ್ರಯತ್ನ ಮಾಡಲೇ ಇಲ್ವಾ? ಅವರಿಬ್ರು ಒಂದಾಗ್ಲಿ ಅಂತ ನಮಗೂ ತುಂಬಾ ಆಸೆ ಇತ್ತು. ನಾವು ಸಾಕಷ್ಟು ಹೇಳಿದ್ವಿ. ಅವಳು ಯಾವಾಗ ಬೆಂಗಳೂರಿಗೆ ಹೋದ್ಲು ಅಲ್ಲಿಂದ ಆಚೆಗೆ ಅವಳಿಗೆ ಅವ್ರ ಗಂಡನ ಮುಖ ನೋಡಕ್ಕೂ ಇಷ್ಟ ಇರ್ಲಿಲ್ಲ ಸರ್.
ಆ ಸುಬ್ರಹ್ಮಣ್ಯ ಬೇರೆ ಏನಾದ್ರು ಮದುವೆ ಆಗಿದ್ದ? ಇಲ್ಲ ಸರ್, ಆಗ್ಲಿಲ್ಲ. ಅವಾಗ ಅವ್ ಬಂದು ಮನೇಲಿ ಗಲಾಟೆ ಮಾಡೋಗ್ತಿದ್ದ. ನಿಮ್ಮ ಮಗ್ಳು ಕಳ್ಸ್ಕೊಡಿ ಅಂತ ಹೇಳ್ತಿದ್ದ. ಅಕ್ಕ ಅವ್ ಬೆಂಗಳೂರಿಂದ ಬಂದಿರೋ ವಿಷಯ ಹೇಗೋ ಗೊತ್ತಾಗಿದೆ ಅವನಿಗೆ. ಅವತ್ತು ಮನೆಗೆ ಬಂದಿದ್ದಾನೆ. ಅವತ್ತು ಅಮ್ಮ ಮನೇಲಿದ್ರು. ಅಮ್ಮ, ಅವತ್ತೇನಾಯ್ತು ಅಂತ ಹೇಳಮ್ಮ. ಬೆಂಗಳೂರಿಗೆ ಬಂದು ಏನ್ ಮಾಡ್ತೀಯಾ? ಏನು ಕೆಲ್ಸಕ್ಕೆ ಬರ್ತೀಯಾ? ನೀನಿನ್ನು ಚೆನ್ನಾಗಿ ಓದ್ಬೇಕು, ದೊಡ್ಡೋಳಾಗ್ಬೇಕು, ಅಲ್ಲಿವರೆಗೂ ಇಲ್ಲೇ ಇರ್ಬೇಕು. ಆಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಅಪ್ಪನ ಯಾವಾಗ ಬಂದಿದ್ರು? ಯಾವಾಗ ಬೇಕಾದ್ರೂ ಬರ್ತೀನಿ. ನೀನ್ ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ. ನಿಂತ್ಕೋ. ನಿನ್ ಯಾಕೋ ಜಾಸ್ತಿ ಆಯ್ತು ಕಣೆ. ಇವತ್ತಲ್ಲ ನಾಳೆ ನಿನಗೆ ಗಂಡನ ಬೆಲೆ ಗೊತ್ತಾಗುತ್ತೆ. ನೀನ್ ಮನೆಗೆ ಬಂದೇ ಬರ್ತೀಯ ಅಂತ ನಾನು ಕಾದೆ. ಆದ್ರೆ ನೀನ್ ಬರೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅಂತ ಆಸೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ಇಟ್ಕೋಬೇಡಿ. ನಾವಿಬ್ರು ಮತ್ತೆ ಮುಂದಾಗ್ತೀವಿ ಅನ್ನೋದು ಕನ್ಸಿನ ಮಾತು. ಮರ್ತ್ ಬಿಡಿ ನನ್ನನ್ನ. ಮರ್ತ್ ಬಿಡದ? ಮದುವೆ ಅಂದ್ರೆ ಏನು ಮಕ್ಕಳಾಟ ಅಂತ ತಿಳ್ಕೊಂಡಿದ್ಯಾ? 106 ಜನರ ಎದುರುಗಡೆ ತಾಳಿ ಕಟ್ಟಿರೋ ಗಂಡ ನಾನು. ನಮ್ಮಿಬ್ರಿಗೂ ಒಂದು ಮಗು ಇದೆ. ಮುಂದೆ ಆ ಮಗುವಿನ ಭವಿಷ್ಯ ಏನು ಅಂತ ಯೋಚನೆ ಮಾಡಿದ್ಯಾ ನೀನು? ನನ್ನ ಮಗಳನ್ನ ಹೇಗ್ ಸಾಕ್ಬೇಕು ಅನ್ನೋದು ನನಗೆ ಗೊತ್ತು. ಅದ್ರ ಬಗ್ಗೆ ನೀವು ಯೋಚಿಸ್ಬೇಡಿ. ಓ, ಯಾವಾಗ ಬಂದ್ರಿ? ಬನ್ನಿ ಕುತ್ಕೊಳ್ಳಿ. ನಾನು ಕುತ್ಕೊಳಕ್ ಬಂದಿಲ್ಲ. ಇವತ್ತು 2ರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನಿ. ನೀವೇನ್ ಇವಾಗ ತೀರ್ಮಾನ ಮಾಡೋದು? ನನ್ 3 ವರ್ಷದಿಂದನೇ ತೀರ್ಮಾನ ಮಾಡಾಯ್ತು. ಶಾಂತಿ, ಕಿರ್ಚ್ಬೇಡಿ. ಕೂಗೋಡೋದ್ರಲ್ಲಾಯ್ತು ನಿಮ್ ಗಂಡಸ್ತನ. ನೀವಿಲ್ಲಿ ಕಿರ್ಚಿದ್ರೆ ಇಲ್ಲಿ ಯಾರು ಎದ್ರುಕೊಳ್ಳೋರಿಲ್ಲ. ಅದೇನು ಅಂತ ಮಾತಾಡ್ತೀಯ? ಮನೆ ಬಾಗ್ಲಿಗೆ ಬಂದವ್ರ ಹತ್ರ ಹೀಗ ಮಾತಾಡೋದು? ಅಮ್ಮ, ನೀನ್ ಸುಮ್ನಿರ್ತೀಯಾ? ನೀ ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಅವ್ರಿಗೆ ಇಲ್ಲಿಂದ ವಾಪಸ್ ಹೋಗೋದಕ್ಕೆ ಹೇಳು. ನೋಡು ಶಾಂತಿ, ಆಗಿದೆಲ್ಲ ಮರ್ತು ಬಿಡು. ಇನ್ಮೇಲಾದ್ರೂ ನಾವಿಬ್ರು ಜೊತೆಲಿ ಬಾಳೋಣ. ನಿಮ್ ಜೊತೆಲಿರೋ ತರ ನೀವಿದ್ದಿದ್ರೆ ನಿಮ್ಮನ್ ಬಿಟ್ಟು ಬರ್ತಾ ಇರ್ಲಿಲ್ಲ. ಗಂಡ ಗಂಡನ್ ತರ ಇರ್ತಿದ್ರೆ ಹೆಂಡತಿ ಹೆಂಡತಿ ತರ ಇರ್ತಾಳೆ. ಶಾಂತಿ, ಮರ್ಯಾದೆಯಾಗಿ ಮಗುನ ನನ್ನ ಜೊತೆ ಕರ್ಕೊಂಬಂದ್ರೆ ಸರಿ. ಇಲ್ಲ ಅಂದ್ರೆ ಏನು? ನನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀನು? ನನ್ನ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಏನಾಗುತ್ತೆ ನಿಮ್ ಕೈಯಲ್ಲಿ? ಕೆರಳಿಸ್ಬೇಡ ಶಾಂತಿ. ನನ್ನ 3 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನೀನ್ ಮಗುನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಅಂದ್ರೆ ಏನು? ಬರ್ಲಿಲ್ಲ ಅಂದ್ರೆ ಕೊಲೆ ಮಾಡಾಕ್ ಬಿಡ್ತೀನಿ. ನನ್ನ ಜೊತೆ ಬಾಳ್ಲಿಲ್ಲ ಅಂತ ಅಂದ್ರೆ ನಿನ್ನ ನಾನು ಬದುಕಕ್ ಬಿಡ್ತೀನಿ. 3 ದಿನದಲ್ಲಿ ನೀನ್ ವಾಪಸ್ ಬರ್ಲಿಲ್ಲ ಅಂತ ಅಂದ್ರೆ 4ನೇ ದಿನ ನೀನ್ ಹೆಣ ಬೀಳುತ್ತೆ. ಹುಷಾರ್. ಸರ್, ಅವನೇ ಈ ಕೆಲಸ ಮಾಡಿದ್ದಾನೆ. ನನ್ನ ಮಗಳನ್ನ ಅವನೇ ಕೊಲೆ ಮಾಡಿದ್ದಾನೆ ಸರ್. ನಿಮ್ ಮಗಳನ್ನ ನಿಮ್ ಮಳಿಯ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಆದ್ರೂ ನೀವ್ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಏನೋ ಕೋಪದಲ್ಲಿ ಹೇಳ್ತಿದ್ದಾನೆ ಅಂತ ನಾವು ಸುಮ್ಮನಾದ್ವಿ ಸರ್. ಆದ್ರೆ ಅವನು ಈ ತರ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರಲಿಲ್ಲ ಸರ್. ಸರಿ, ಕಂಪ್ಲೇಂಟ್ ಬರ್ಸ್ ಹೋಗಿ ನಾನು ಅವ್ನ ಅರೆಸ್ಟ್ ಮಾಡ್ತೀನಿ. ಮತ್ತೆ ಯಾವಾಗ ಬರಬೇಕು ಅಂತ ಹೋಗಿ ಕಳಿಸ್ತೀನಿ. ಸರಿ, ನಮ್ಮ ಅಕ್ಕನ್ ಕುಂದಿರೋ ಅವನಿಗೆ ಸರಿಯಾದ ಶಿಕ್ಷಣ ಆಗ್ಬೇಕು ಸರ್. ಆಗ್ಬೇಕು. ಆಯ್ತು, ನಾನು ವಿಚಾರಿಸ್ತೀನಿ. ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಹೆಂಡತಿ ಯಾರು ಇವನು?
ಕೂತ್ಕೊಳ್ಳೋ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. Okay. ಓಕೆ. ಕಾಫಿ. ಮತ್ತೆ ಹೇಗಿತ್ತು ಚೆನ್ನೈ ಇವತ್ತು ಟ್ರಿಪ್ಪು? ನಿನ್ ಜೊತೆಗಿದ್ರೆ ಟ್ರಿಪ್ ಏನು, ಲೈಫ್ ಇಸ್ ಸೂಪರ್. ರಿಯಲಿ? ರಿಯಲಿ. ನನಗೂ ಅಷ್ಟೇ, ನಿನ್ನಂಥ ಫ್ರೆಂಡ್ ಸಿಗ್ತಾಳೆ ಅಂದ್ಕೊಂಡಿರಲಿಲ್ಲ. ಐ ಆಮ್ ರಿಯಲ್ ಲಕ್ಕಿ. ಗೌತಮ್, ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಇನ್ಮೇಲೆ ಅದನ್ನೆಲ್ಲ ಮರೆತು ನಿನ್ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದೀನಿ. ನಾನು ಕೈ ಬಿಡಲ್ಲ ತಾನೆ? ಖಂಡಿತ ಇಲ್ಲ ಕಣೆ, ನಿನ್ನ ಜೊತೆಗೇ ಇರ್ತೀನಿ. ಸರಿ ಓಡ್ಲಾ, ಸ್ವಲ್ಪ ಕೆಲಸ ಇದೆ. ಯಾಕೆ? ಹೌದು ಕಣೆ, ಸ್ವಲ್ಪ ಕೆಲಸ ಇದೆ. ನನಗಿಂತ ಮುಖ್ಯವಾದ ಕೆಲಸ ಏನು? ನೀನು ಬಿಟ್ಟೋಗಿ ನನಗೂ ಮನಸ್ಸಿಲ್ಲ ಕಣೆ. ಮತ್ತೆ ಹೋಗ್ತೀನಿ ಅಂತಿದ್ಯಾ? ಹೋಗ್ದು ಇಲ್ಲೇ ಇರೋಕ್ಕಾಗತ್ತೆ ಹೇಳು? ಇನ್ನೇನೋ ನಿಮ್ಮ ಫ್ರೆಂಡ್ ಬೇರೆ ಬರ್ತಾಳೆ. ಬರ್ಲಿ, ಅವಳಿಗೆ ಎಲ್ಲ ವಿಷಯನೂ ಗೊತ್ತು. ಅದು ಅಲ್ದಲೆ ಅವಳಿಗೆ ಇವತ್ತು ನೈಟ್ ಶಿಫ್ಟು, ಅವಳು ಬರೋದು ಬೆಳಗ್ಗೆನೆ. ಆದ್ರಗಿದ್ರೆ ಏನೂ ಇಲ್ಲ, ನಂಗೆ ನೀನು ಬಿಟ್ಟಿರೋಕ್ಕಾಗಲ್ಲ. ನಾನು ಒಂಟಿಯಾಗಿ ಬಿಟ್ಟು ಹೋಗ್ಬೇಡ ಕಣು. ನೀನೊಬ್ಬ ಜೊತೆಗಿದ್ರೆ ನಾನೆಲ್ಲ ಮರಿತೀನಿ, ಖುಷಿಯಾಗಿರ್ತೀನಿ. ನನಗಿನ್ನೇನು ಬೇಡ ಕಣು. ಏನು ಮಾಡಲಿ, ನನಗೂ ನೀನು ಬಿಟ್ಟು ಹೋದಕ್ಕೆ ಕಷ್ಟ ಆಗ್ತಿದೆ. ಸ್ವಲ್ಪ ಪ್ರಾಬ್ಲಮ್ ಇದೆ ಕಣೆ. ಫ್ರೆಂಡಿಗೆ ಸ್ವಲ್ಪ ದುಡ್ಡುಗಳಿದೆ, ಅವ್ನು ಮೀಟ್ ಮಾಡಬೇಕಿತ್ತು. ಏನು, ಫ್ರೆಂಡ್ ಹತ್ರ ದುಡ್ಡು ಕೇಳಿದ್ಯಾ? ಸ್ಟುಪಿಡ್ ಕಣೋ. ತಗೋ. ಏನ್ ಶಾಂತಿ, ಯಾವಾಗ್ಲೂ ನಿನ್ನ ಹತ್ರನೇ. ಸಾಕಾ? ಸಾಕು, ಆದ್ರೂ ಸಾಕು, ಏನು ಮಾತಾಡ್ಬೇಡ. ಆಯ್ತು ಚಿನ್ನ. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಗುಡ್ ಮಾರ್ನಿಂಗ್. ನೀನ್ ಮಾಡ್ತಿರೋದು ಸರಿನಾ ಶಾಂತಿ? ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ನಿನ್ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ಬೇಕು ಅಂತಾನೂ ಏನಿಲ್ಲ. ಬೇರೆಯವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋದ್ರೆ ಒಂದಿನ ನಿನಗ್ ನೀನೇ ಉತ್ತರ ಕೊಟ್ಕೊಳಕ್ಕಾಗಲ್ಲ, ಆಗ ಕಷ್ಟ ಆಗತ್ತೆ. ಲಕ್ಷ್ಮಿ, ಭವಿಷ್ಯದ ಬಗ್ಗೆ ಬ್ರಹ್ಮಾಂಡದಷ್ಟು ಯೋಚನೆ ಮಾಡಬೇಡ. ನಿನ್ನೆ ನಾಳೆ ಬಗ್ಗೆ ತುಂಬಾ ಯೋಚಿಸ್ಬೇಡ. ಇವತ್ತು ಹೇಗಿದೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಇವತ್ತಿನ ಖುಷಿ ನಾಳೆ ಪಶ್ಚಾತ್ತಾಪ ಪಡೋ ಹಾಗಾಗ್ಬಾರ್ದು ಶಾಂತಿ. ಯಾರ ಗೌತಮ್? ಅವನ ಬಗ್ಗೆ ನಿನಗೇನ್ ಗೊತ್ತು? ನಾಳೆ ಅವನ್ ಫೋನ್ ನಂಬರ್ ಚೇಂಜ್ ಮಾಡಿದ್ರೆ ಅವನ್ನ ಹುಡ್ಕೋದಕ್ಕೂ ಆಗಲ್ಲ. ಅಂತವನ್ ಜೊತೆಗೆ ಎಲ್ಲ ಗೊತ್ತಿದ್ದವರು ನಮ್ದವರು ಏನೇನ್ ಮಾಡಿದ್ದಾರೆ ಅಂತ ನಂಗೆ ಗೊತ್ತು. ಗೌತಮ್ ಏನು ಅಂತಾನು ನಂಗೆ ಗೊತ್ತು. ಅವ್ನು ಮೋಸ ಮಾಡೋದಿಲ್ಲ. ಶಾಂತಿ, ಬೇಡ ಕಣೆ, ಅರ್ಥ ಮಾಡ್ಕೊ. ನನಗೆ ಯಾಕೋ ನೀನ್ ತಪ್ಪು ಮಾಡ್ತಿದ್ಯಾ ಅನ್ನಿಸ್ತಿದೆ. ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ದುಡ್ಡು ಬೇಕು ಅಂತ ಹೇಳಿದಲ್ಲ, ಬ್ಯಾಂಕಿಂದ ಲೋನ್ ತಗೊಂಡೆ. 1 ಲಕ್ಷ ರೂಪಾಯಿ ಇದೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ, ನಮ್ಮಿಬ್ರಿಗೂ ಮನೆ ಮಾಡೋದಕ್ಕೆ ತಾನೇ ನೀನು ಕೇಳಿದ್ದು. ಆದ್ರೂ ಇದೆಲ್ಲ ನಾನ್ ಮಾಡ್ಬೇಕಿತ್ತಲ್ವಾ? ಯಾರು ಮಾಡಿದ್ರೇನು, ಬೇಗ ಮನೆ ಹುಡುಕು. ಸಿಂಪಲ್ ಆಗಿ ಯಾವ್ದಾರ ಒಂದು ದೇವಸ್ಥಾನದಲ್ಲಿ ಮದುವೆ ಆಗೋಣ. ಮನೇಲಿ ಎಲ್ಲರಿಗೂ ಹೇಳಿದೆ ತಾನೆ? ಅದು ಇನ್ನೂ ಹೇಳಿಲ್ಲ. ನಾನು ಯಾರಿಗೂ ಹೇಳಿಲ್ಲ.
ಡೈವರ್ಸ್ ಆಗದೆ ಮದುವೆ ಆಗೋದು ಪ್ರಾಬ್ಲಮ್ ಆಗತ್ತೆ. ಅದಕ್ಕೆ ಯಾರಿಗೂ ಹೇಳೋದು ಬೇಡ. ಆಯ್ತು, ಹಂಗೆ ಆಗ್ಲಿ. ಸರಿ, ಮದುವೆ ಆವಾಗ ಇಟ್ಕೊಳ್ಳೋಣ. ಇನ್ನೂ ತಡ ಮಾಡೋದು ಬೇಡ. ನಾವಿಬ್ರು ಜೊತೆಯಾಗೇ ಇರಬೇಕು ಕಣೋ. ಸ್ವಲ್ಪ ದಿನ ಆದ್ಮೇಲೆ ನನ್ನ ಮಗುನು ಇಲ್ಲಿಗೆ ಕರ್ಕೊಂಬಂದ್ಬಿಡ್ತೀನಿ. ಗೌತಮ್, ಏನಾಯ್ತು? ಎಲ್ಲಿ ಕಳ್ದು ಹೋದೆ? ಏನಿಲ್ಲ, ಅದು ನಾವಿಬ್ರು ಮದುವೆ ಆದ್ಮೇಲೆ. ಓ, ಆಗ್ಲೇ ಕನ್ಸು ಕಾಣಕ್ ಶುರು ಮಾಡ್ಬಿಟ್ಯಾ? ಕನ್ಸು ನನ್ಸಾಗ್ಬೇಕು ಗೌತಮ್. ಈ ವಾರದಲ್ಲೇ ಮದ್ವೆ ಆಗೋಣ. ಹಾ, ನಾನು ಹೋಗಿ ಪುರೋಹಿತರ ಹತ್ರ ಒಳ್ಳೆ ಮುಹೂರ್ತ ನೋಡ್ಕೊಂಡ್ ಬರ್ತೀನಿ. ಹಾ ಹಾ ಆಯ್ತು, ಆದಷ್ಟು ಬೇಗ ನೋಡು. ಸರಿ, ನಾನು ಹೊರಡ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ. ಮತ್ತೆ ಸಂಜೆ ಮೀಟ್ ಮಾಡ್ತೀನಿ. ಬಾಯ್. ಓಕೆ, ಬಾಯ್. ಏನೋ ಮಗ, ಒಳ್ಳೆ ರೋಲ್ ಕಾಲ್ ಆಗಿದೆ. ಕಣ, ಮದ್ವೆ ಆಗ್ತೀನಿ ಅಂತ ಹೇಳಿದೆ ತಡ 1 ಲಕ್ಷ ತಂದು ಕೊಟ್ಟು ಹೋದ್ಲು. ಅದೃಷ್ಟ ಅಂದ್ರೆ ನಿಂದು ಕಣೋ. ನೀನ್ ಕೇಳ್ದಾಗಲೆಲ್ಲ ದುಡ್ಡು ತಂದು ಕೊಡ್ತಾಳೆ. ಅದ್ ಸರಿ, ಹೆಂಗೋ ಪಟಾಯಿಸಿದೆ ಅವಳನ್ನ? ನಾನೆಲ್ಲೋ ಪಟಾಯಿಸಿದೆ ಅವಳನ್ನ, ಅವಳೇ ನನ್ ಪಟಾಯಿಸಿದ್ದು. ಸರಿ, ಅಷ್ಟೆಲ್ಲ ದುಡ್ಡು ಇಸ್ಕೋತಾ ಇದೆಯಲ್ಲ, ಮದುವೆ ಆಗ್ತೇ ಅವಳನ್ನ? ನನಗೇನು ಹುಚ್ಚ, ಅವಳು ಆಲ್ರೆಡಿ ಮದುವೆ ಆಗಿರೋವಳು. ನನಗೆ ಸ್ವಲ್ಪ ದಿನ ಕಂಪ್ನಿ ಸಿಕ್ತು ಅಂತ ಹಾಗೆ ಓಡಾಡಿದೆ. ಹಾಗಂತ ಮದುವೆ ಆಗಕ್ಕಾಗುತ್ತಾ? ಮತ್ತೆ ಏನು ಮಾಡ್ತೀಯಾ? ಇವತ್ತಿಂದ ಅವಳು ಯಾರೋ ನಾನ್ಯಾರೋ. ಇನ್ಮೇಲೆ ಅವಳು ಕೈ ಸಿಕ್ಕಿರಲ್ಲ. ಎಲ್ಲಿ ಹಾಳಾಗೋದ ಅವನು? 1 ವಾರದಿಂದ ಫೋನ್ಗೆ ಸಿಗ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾನೆ? ಲಕ್ಷ್ಮಿ ಹೇಳ್ದಾಗೆ ಗೌತಮ್ ಏನಾದ್ರೂ ನನಗೆ ಮೋಸ ಮಾಡ್ತಾ ಇದ್ದಾನ? ಮತ್ತೆ ಮದುವೆ ಮಾತುಕತೆ ಎಲ್ಲಿವರೆಗೂ ಬಂತು? ಮನೆ ಹುಡುಗಿ ನೋಡ್ತಿದಾರೆ ಕಣ, ಚೆನ್ನಾಗಿ ವರದಕ್ಷಿಣೆ ತಗೊಂಡು ಸೆಟ್ಲ್ ಆಗ್ಬಿಡ್ತೀನಪ್ಪ. ಹಾಗಾದ್ರೆ ಶಾಂತಿ ಕತೆ? ಅವಳ ಕತೆ ಏನು? ನನ್ನ ತರ ಇನ್ನೇವನ ಸಿಗ್ತಾನೆ, ನಾನೇ ಮೊದ್ಲುವನ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹಾ, ಶಾಂತಿನೇ ನನಗೆ ಮೋಸ ಮಾಡ್ಬೇಕು ಅಂತಿದ್ಯಾ? ಸುಮ್ನೆ ಬಿಡೋದಿಲ್ಲ ನಾನು ನಿನ್ನ. ಮದ್ವೆ ಆಗ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡ್ತೀಯಾ? ಏನ್ ಮಾಡ್ಕತೀಯ? ನಿನ್ ಜೊತೆ ಸಂಬಂಧ ಇದೆ ಅಂತ ಹೇಳೋದಕ್ಕೆ ಏನಿದೆ ನಿನ್ನ ಹತ್ರ ಸಾಕ್ಷಿ? ಗೊತ್ತು, ಒಂದಲ್ಲ ಒಂದಿನ ಈ ಪ್ರಶ್ನೆ ಕೇಳ್ತೀಯಾ ಅಂತ. ಸಾಕ್ಷಿ ಬೇಕಾ ನಿಂಗೆ? ಇಲ್ಲಿದೆ ಸಾಕ್ಷಿ. ನಮ್ಮಿಬ್ರು ಫೋಟೋದ್ರಿಂದ ಹಿಡಿದು ಬೆಡ್ರೂಮ್ ಅಲ್ಲಿ ಏನೇನ್ ನಡೆದಿದೆ ಎಲ್ಲ ಇದ್ರಲ್ಲಿದೆ. ಇದನ್ನ ಯಾರಿಗೆ ಕೊಡ್ಬೇಕು ಅಂತಾನು ನನ್ಗೆ ಗೊತ್ತಿದೆ. ಅಲ್ಲ ಶಾಂತಿ, ನಿಮ್ ಊರ್ ಯಾವುದು, ನಿಮ್ ತಂದೆ ತಾಯಿ ಯಾರು ಎಲ್ಲ ಪತ್ತೆ ಹಚ್ಚಿದೀನಿ. ಇದನ್ನ ಅವ್ರಿಗೆ ತೋರಿಸ್ತೀನಿ. ಕೋರ್ಟಿಗೆ ಹೋಗ್ತೀನಿ, ಇದನ್ನ ತಗೊಂಡ್ ಹೋಗಿ ಮೀಡಿಯಾದವ್ರಿಗೂ ತೋರಿಸ್ತೀನಿ. ಶಾಂತಿ, ಹಾಗೆಲ್ಲ ಮಾಡಬೇಡ. ಇಲ್ಲಾಂದ್ರೆ ನಡೆಯೋದೇ ಬೇರೆ. ನೆನ್ಪಿಡ್ಕೊ, 1 ವಾರ. ಗೌತಮ್, ಏನು ಇದು? ನನ್ಗೆ ಟೈಮ್ ಕೊಡ್ತಾಳೆ. ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ಬೆಂಗಳೂರಿಗೆ ಬಂದ ತಕ್ಷಣ ಮದುವೆ ಆಗ್ಬೇಕಂತೆ. ಬೆಂಗಳೂರಿಗೆ ಬಂದ್ರಲ್ವ ಮದುವೆ ಆಗೋದು. ಮೊಬೈಲ್ ಇರೋ ಸಾಕ್ಷಿ ಇಟ್ಕೊಂಡು ಆಟ ಆಡೋದು. ಸರ್, ನನಗನ್ಸುತ್ತೆ ಈ ಕೊಲೆನ ಗೌತಮ್ನೇ ಮಾಡಿರ್ಬೇಕು ಅಂತ. ಯಾಕೆಂದ್ರೆ ಸ್ಟ್ರಾಂಗ್ ಮೋಟಿವ್ ಇರೋದು ಇವನೊಬ್ಬನಿಗೇನೆ. ಶಾಂತಿ ಇವರಿಬ್ಬರು ವಿಡಿಯೋನ ಎಲ್ಲಿ ಬಯಲು ಮಾಡ್ಬಿಡ್ತಾವ ಅಂತ ಹೆದರ್ಕೊಂಡಿದ್ದಾನೆ. ಜೊತೆಗೆ ಇವನು ಕೈಯಲ್ಲಿ ಚಾಕು ಹಿಡ್ಕೊಂಡು ಮನೆಯಿಂದ ಹೊರಟಿದ್ದನ್ನ ಇವನು ಫ್ರೆಂಡ್ ನೋಡಿದ್ದಾನೆ. ಅಲ್ಲದೆ ಶಾಂತಿ ಕೊಲೆಯಾದಾಗ ಅವಳು ಮೊಬೈಲ್ ನಾಪತ್ತೆ ಆಗಿದೆ ಅಂದಮೇಲೆ ಈ ಕೊಲೆನ ಅವನೇ ಮಾಡಿದ್ದಾನೆ. ಅವನು ಎಲ್ಲಿದ್ದಾನೀಗ? ಅವನು ಹುಡ್ಕೋ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಆ ಶಾಂತಿಗೊಬ್ಳು ಫ್ರೆಂಡ್ ಇದಾರಲ್ರಿ,
ಬೆಂಗಳೂರಲ್ಲಿ ಅವರ ಅಡ್ರೆಸ್ ಹುಡುಕಿ ವಿಚಾರಣೆ ಮಾಡ್ರಿ. ಓಕೆ ಸರ್. ಲಕ್ಷ್ಮೇಂದ್ರ ನೀವೇನಾ? ಹೌದು, ಏನ್ ವಿಷಯ ಸರ್? ನಾವು ಚಿಂತಾಮಣಿ ಸ್ಟೇಷನ್ ಇಂದ ಬರ್ತಾ ಇದ್ದೀವಿ. ಶಾಂತಿ ಅನ್ನೋರು ಇದೇ ನನ್ನ ಹತ್ರ? ಹೌದು, ಆದ್ರೆ ಅವಳೀಗ ಇಲ್ಲಿಲ್ಲ, ಊರ್ಗ್ ಹೋಗಿದ್ದಾಳೆ. ಯಾವಾಗ ಬರ್ತಾರೆ? ಗೊತ್ತಿಲ್ಲ ಸರ್, ಮೊನ್ನೆನೆ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಫೋನ್ಗೂ ಸಿಕ್ಕಿಲ್ಲ. ಅವ್ರಿನ್ ಬರೋದಿಲ್ಲ. ಅಂದ್ರೆ ಸರ್? ಅವ್ರ ಕೊಲೆ ಆಗಿದೆ. ಕೊಲೆನಾ? ಯಾರು ಸರ್ ಅವಳನ್ನ ಕೊಲೆ ಮಾಡಿದ್ದು? ಅದು ವಿಚಾರಣೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮಿಂದ ನಮಗೆ ಶಾಂತಿ ಬಗ್ಗೆ ಕೆಲವು ಮಾಹಿತಿಗಳು ಬೇಕು. ಶಾಂತಿ ಬೆಂಗಳೂರು ಬಂದಾಗಿದ್ದ ನಿಮ್ ಜೊತೆಲೇ ಇದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಿರುತ್ತೆ. ಈ ಕೊಲೆನ ಯಾರು ಮಾಡಿರ್ಬೋದು ಅಂತ ನಿಮಗೆ ಸಂದೇಹ ಇದೆಯಾ? ಸರ್, ಈ ಕೆಲ್ಸನ ಅವನೇ ಮಾಡಿರ್ಬೋದು. ಅವನು ಅಂದ್ರೆ ಗೌತಮ್ ತಾನೆ? ಅಲ್ಲ ಸರ್, ಮತ್ತೆ? ಅಶ್ವಥ್ ಸರ್. ಅಶ್ವತ್ಥ? ಅವನು ಯಾರು? ಲಕ್ಷ್ಮಿ, ಮೊದಲನೇ ದಿನ ತುಂಬಾ ಭಯ ಆಗ್ತಿದೆ ಕಣೆ. ಬೆಂಗಳೂರು ಬೇರೆ ಹೊಸ್ತು. ಏನು ಯೋಚನೆ ಮಾಡಬೇಡ, ತುಂಬಾ ಹೆಸರಿರೋ ಕಂಪ್ನಿ ಅದು. ಆ ಕಂಪ್ನಿಲಿ ಕೆಲಸ ಸಿಗ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಇನ್ ನೀನ್ ಹೋಗಿ ಬರೋದಕ್ಕೆ ಅಂತ ಒಂದ್ ಕ್ಯಾಬ್ ವ್ಯವಸ್ಥೆ ಮಾಡಿದ್ದೀನಿ. ನಿನ್ನ ಡೈಲಿ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಅಶ್ವಥ್ ಅಂತ, ನನಗ್ ತುಂಬಾ ಗೊತ್ತಿರೋನು. ಅವ್ನ್ ಬಂದ ಅನ್ಸುತ್ತೆ, ಹೊರಡೋಣವಾ? ಹಾ. ನೋಡು, ಇವಳು ಶಾಂತಿ ಅಂತ, ನನ್ನ ಕ್ಲೋಸ್ ಫ್ರೆಂಡ್. ಇವ್ರು ಅಶ್ವಥ್. ಇವ್ರನ್ನ ಡೈಲಿ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಬರ್ಬೇಕು, ಗೊತ್ತಾಯ್ತಾ? ಆಯ್ತು ಮೇಡಮ್. ಹೋಗ್ಬಾ. ಓಕೆ ಕಣೆ, ಬಾಯ್. ಆಲ್ ದ ಬೆಸ್ಟ್, ಗುಡ್ ಲಕ್. ಮೇಡಮ್, ಬೆಂಗಳೂರಿಗೆ ನೀವು ಹೊಸಬ್ರಾ? ಹೌದು. ಯಾವೂರು ಮೇಡಮ್? ಚಿಂತಾಮಣಿ. ಚಿಂತಾಮಣಿನಾ? ನಮ್ದು ಅದೇ ಊರು ಮೇಡಮ್. ಓ, ಹೌದಾ? ಸದ್ಯ ನೀವಾದ್ರೂ ನಮ್ಮೂರವರು ಅಂತ ಒಬ್ರಾದ್ರೂ ಸಿಕ್ಕಿದ್ರಲ್ಲ. ನಮ್ಮೂರವ್ರು ನೀವು ಅಂತ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ನಮ್ ಗಾಡಿ ಪುಣ್ಯ ಮಾಡಿದೆ ಬಿಡಿ ಮೇಡಮ್. ಯಾಕೆ? ಏನಿಲ್ಲ ಮೇಡಮ್. ಅಶ್ವಥ್, ಸ್ವಲ್ಪ ಅಲ್ಲಿ ಹೋಟ್ಲಿದೆ, ನಿಲ್ಲಿಸ್ತೀರಾ? ಏನಾದ್ರು ತಿನ್ಕೊಂಡು ಹೋಗೋಣ. ಸರಿ ಮೇಡಮ್. ಮೇಡಮ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಹೋಟ್ಲು ಚೆನ್ನಾಗಿದೆ, ಹೋಗ್ಬನ್ನಿ. ಸರಿ, ಬನ್ನಿ ನೀವು. ಇಲ್ಲ ಮೇಡಮ್, ನೀವು ಹೋಗ್ಬನ್ನಿ. ನಾನು ಪರವಾಗಿಲ್ಲ, ಬನ್ನಿ. ನಿಮ್ ಜೊತೆ ಪರವಾಗಿಲ್ಲ, ನೀವು ಹೋಗಿ ಮೇಡಮ್. ಯಾಕೆ? ನನ್ ಜೊತೆಗೆ ಬಂದ್ರೆ ಅವಮಾನನ? ಇಲ್ಲ ಮೇಡಮ್, ಹಾಗೇನಿಲ್ಲ. ಮತ್ತಿನ್ನೇನು, ಬನ್ನಿ. ಸರಿ ಮೇಡಮ್.
ಅಶ್ವಥ್ ಅಶ್ವಥ್ ನೀನ್ ಯಾಕೋ ನನಗೆ ಮೊದಲೇ ಸಿಗ್ಲಿಲ್ಲ. ಯಾಕೆ? ಯಾಕಂದ್ರೆ ಮೊದಲೇ ಸಿಕ್ಕಿದ್ರೆ ನಾನು ನಿನ್ನೇ ಮದ್ವೆ ಆಗ್ತಿದ್ದೆ. ಆ ಅಯೋಗ್ಯನ ಮದ್ವೆ ಆಗೋದೇ ತಪ್ಪಾಯ್ತು. ಯಾಕೆ? ನಿನ್ ಗಂಡ ನಿನ್ನನ್ನ ಚೆನ್ನಾಗಿ ನೋಡ್ಕೊಡ್ತಾ ಇರ್ಲಿಲ್ವಾ? ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಊಟ ಬಟ್ಟೆ ಅಷ್ಟೇನಾ? ಗಂಡ ಕೊಡ್ಬೇಕಾಗಿರೋ ಸುಖ ಸಂತೋಷನ ಅವ್ನು ಕೊಡ್ತಿರ್ಲಿಲ್ಲ. ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ. ನಾಳೆ ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ನೀನ್ ಯಾಕೋ ಬಿಟ್ಟೋಗ್ಲಿ. ನಾನು ನನ್ನ ಜೀವನಕ್ಕೆ ಹೊಸ ಅರ್ಥ ಕೊಟ್ಟೋ ನೀನು. ನಾನು ಕಳ್ಕೊಂಡಿರೋ ಸುಖ ಸಂತೋಷನ ವಾಪಸ್ ತಂದ್ಕೊಟ್ಟು ಅನ್ಕೊಳೋ ನೀನು. ನಂಗೆ ನೀನ್ ಬಿಟ್ಟಿರಕ್ಕಾಗಲ್ಲ. ಸುಮಾರು 1 ವರ್ಷದ ಕಾಲ ಅಶ್ವಥ ಹಾಗೂ ಶಾಂತಿಯ ನಡುವೆ ಎಲ್ಲಾ ತರದ ಸಂಬಂಧ ಮುಂದುವರಿಯುತ್ತೆ. ಆದ್ರೆ ಅಷ್ಟರಲ್ಲಿ ಶಾಂತಿಯ ಜಗತ್ತು ಬದಲಾಗಿರುತ್ತೆ. ಅವಳ ಕೆಲವು ಸ್ನೇಹಿತೆಯರ ಜೊತೆ MG ರಸ್ತೆ, ಬ್ರಿಗೇಡ್ ರಸ್ತೆ ಅಂತ ತಿರುಗಾಡ್ತಾ ಇನ್ನೂ ಕೆಲವು ಹುಡುಗರ ಪರಿಚಯ ಆಗುತ್ತೆ. ಪಬ್ಗಳಿಗೆ ಓಡಾಡ್ತಾ ಅವಳಿಗೆ ಗೌತಮ್ ಅನ್ನೋ ಯುವಕ ಪರಿಚಯ ಆಗ್ತಾನೆ. ಪರಿಗಣಿಸ್ತಾಳೆ. ಇದು ಅಶ್ವಥನ್ಗೆ ಕೋಪ ತರಿಸುತ್ತೆ. ಯಾಕೋ ಅಶ್ವಥ್ ಮುಖ ಸಡಿಸ್ಕೊಂಡು ನಿಂತಿದ್ಯಾ? ಯಾಕಂದ್ರೆ ನೀನ್ ಮಾಡ್ತಿರೋದು ಸರಿನಾ? ಯಾವನ್ ಜೊತೆ ಓಡಾಡ್ತಿರೋದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನನ್ನಿಷ್ಟ. ತಾಳಿ ಕಟ್ಟಿರೋ ಒಂಥರ ಯಜಮಾನ್ಕೆ ತೋರ್ಸಕ್ ಬರ್ಬೇಡ. ಹಾ, ನಾನಿಗ್ ಮತ್ತೆ ಫೋನ್ ಮಾಡ್ತೇನೆ. ಹೀಗೆ ಬರ್ತೀನಿ ಅಂತ ಊರಿಗೆ ಹೋಗಿರ್ತಾಳೆ. ಅಶ್ವಥ್, ಏನೋ ಇದು ನಿನ್ ಕೈಯಲ್ಲಿ ಚಾಕು? ಎಲ್ಲವಳು? ಯಾರು? ಇನ್ಯಾರು? ಅವಳೇ ಮಿಟಿಕಲಾಡಿ ಶಾಂತಿ. ಅವಳನ್ನ ಕೊಂದೇ ನಾನು ಇವತ್ತು ಆಚೆ ಹೋಗೋದು. ಯಾಕೋ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೌದು, ಅವಳೇ ನನ್ಗೆ ಹುಚ್ಚಿಡ್ತಿರೋದು. ಇಷ್ಟು ದಿನ ನನ್ನ ಜೊತೆ ಓಡಾಡಿ ಈಗ ಯಾವನ್ ಜೊತೆ ಓಡಾಡ್ತಿದ್ದಾಳ? ಎಲ್ಲವಳು? ಅವಳು ಊರಿಗೆ ಹೋಗಿದ್ದಾಳೆ. ಓಹೋ, ಊರಿಗೆ ಹೋಗಿದ್ದಾಳ? ಒಳ್ಳೇದಾಯ್ತು. ಅವಳನ್ನ ಅಲ್ಲೇ ಮುಗಿಸ್ತೀನಿ. ಅಶ್ವಥ್, ಅಶ್ವಥ್! ಇವಳು ಬೇರೆ ಸ್ವಿಚ್ ಆಫ್ ಮಾಡಿದಾಳಲ್ಲ, ಏನ್ ಮಾಡ್ಲಿ? ಇಷ್ಟೇ ಸರ್ ನಡೆದಿದ್ದು. ಅವತ್ತು ಅಶ್ವಥ್ ಅವಳನ್ನ ಕೊಲೆ ಮಾಡ್ಬೇಕು ಅಂತಾನೆ ಬಂದಿದ್ದ. ಅವನದು ಅದೇ ಊರು. ಅವನು ಅಲ್ಲಿಗೆ ಹೋಗಿ ಅವಳನ್ನ ಕೊಂದಿರ್ತಾನೆ. ಅವನೇ ಸರ್ ಕೊಲೆ ಮಾಡಿರೋದು. ಯಾರು ಮಾಡಿದ್ದಾರೆ? 3 ಜನದಲ್ಲಿ ಯಾರು ಕೊಲೆ ಮಾಡಿರ್ಬೋದು ಸರ್? ನನಗೇನೋ ಗೌತಮ್ ಮೇಲೆ ಡೌಟ್. ಮೋಟಿವ್ ಇರೋದು ಅವನೊಬ್ಬನಿಗೇನೆ. ಅವನಲ್ಲ, ಮತ್ತೆ ಇನ್ಯಾರು ಮಾಡಿರ್ಬೋದು ಸರ್?
ಸರ್, ನಿಜ ಹೇಳ್ತೀನಿ ಸರ್, ಬಿಟ್ಬಿಡಿ ಸರ್. ಕರ್ಕೊಳ್ಳಲ್ಲ. ಜನವರಿ 31, 2013 ಗುರುವಾರ ಸಂಜೆ 5:45. ಯಾವಾಗ ಬಂದಿರೋ? ನಾನು ಬೆಂಗಳೂರಿಗೆ ಹೊರಟಿದ್ದೆ. ಸರಿ ಬಾ ಹೊರಡೋಣ. ನಾನು ಬೆಂಗಳೂರಿಗೆ ಬರಲ್ಲ, ಆದ್ರೆ ನಿನ್ನನ್ನು ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ತೀನಿ. ಸರ್, ಶಾಂತಿ ಗಂಡ ಸುಬ್ರಹ್ಮಣ್ಯ ಅವಳನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ ನನಗೆ ಗೊತ್ತಿತ್ತು ಸರ್. ಅವಳನ್ನ ಕೊಲೆ ಮಾಡಿದ್ರೆ ಅವನೇ ಕೊಲೆ ಮಾಡಿದ್ದೇನೆ ಅಂತ ಅನ್ಕೋತಾರೆ ಅಂತ ಅವಳನ್ನ ಮುಗಿಸ್ಬಿಟ್ಟೆ ಸರ್. ನಿನಗೆ ಅವಳಿಗೆ ಫ್ರೆಂಡ್ಶಿಪ್ ಶುರುವಾದಾಗಿಂದ ಕೊಲೆ ಆಗೋವರೆಗೂ ಏನೇನು ನಡೀತು ಪ್ರತಿಯೊಂದನ್ನು ಹೇಳ್ಬೇಕು. ಸ್ಟೇಟ್ಮೆಂಟ್ ಬರ್ಕೊಡಿ ಇವನ ಹತ್ರ. ಇವನೇ ಕೊಲೆ ಮಾಡಿದ್ದಾನೆ ಅಂತ ಹೇಗೆ ಗೊತ್ತಾಯ್ತು ಸರ್? ಇರೋ ಮೂರಲ್ಲಿ ಕದ್ದವರಾರು ಅನ್ನೋ ತರ ಕಥೆ ಇದೆ. ನನಗೆ 3 ಜನದ ಮೇಲೂ ಅನುಮಾನ ಇತ್ತು. ಆದ್ರೆ ಶಾಂತಿಗೆ ಚುಚ್ಚಿರೋದು ಚಾಕುವಿಂದಲ್ಲ, ಚೂಪಾದ ಆಯುಧ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಚೂಪಾದ ಆಯುಧ ಅಂದ್ರೆ ಸ್ಕ್ರೂ ಡ್ರೈವರ್. 3 ಜನರಲ್ಲಿ ಸ್ಕ್ರೂ ಡ್ರೈವರ್ ಯಾರು ಯೂಸ್ ಮಾಡ್ತಾರೆ? ಆ ಡ್ರೈವರ್ ಅಶ್ವತ್ಥನೇ ಇರಬೇಕು ಅಂತ ಅನುಮಾನ ಇತ್ತು. ನನ್ನ ಅನುಮಾನ ನಿಜ ಆಯ್ತು. ಕೊನೆಗೂ 3 ಜನರಲ್ಲಿ ಅಸಲಿ ಕೊಲೆಗಾರ ಯಾರು ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಾಗಿದೆ